ಮೊದಲೇ ಬಿಟ್ಟು ಲೆಕ್ಚರ್ ಕೊಡೋದಕ್ಕೆ ಫೇಮಸ್ ರಾಣಿ ಇವಳು. ಇವಾಗ ಬೇರೆ ನನ್ನ ಬಾಯಿಗೆ ಬಂದಂಗೆ ಮಾತಾಡಿ ತಗಲಾಕೊಂಡಿದ್ದೀನಿ. ಇನ್ನು ನನ್ನ ಬಿಡ್ತಾಳೆ ಇವಳು, ಸರಿಯಾಗಿ ಕ್ಲಾಸ್ ತಗೋತಾಳೆ. ಏನಪ್ಪ ಮಾಡಲಿ? ನಿನಗಿಲ್ಲೇನ್ ಕೆಲ್ಸ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದು ಪಾಪ ಎದು ಕಾಣಿಸ್ತಿಲ್ಲ ಅಂತ ಅಜ್ಜಿ ತುಂಬ ಗಾಬರಿ ಆಗಿದ್ರು. ಅದಕ್ಕೆ ಎದನ್ ಹುಡುಕ್ತಾ ಹಾಗೆ ಮನೇಲಿರ್ಬೋದೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನ್ ಕಾಣಿಸ್ತಿಲ್ಲ, ಅಜ್ಜಿ ಅವನ್ನ ಹುಡುಕ್ತಾ ಇದ್ದಾರೆ ಅಂತ ನಿನಗೆ ಹೇಗೋ ಗೊತ್ತಾಯ್ತು? ಅದು ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಅಜ್ಜಿ ಸಿಕ್ಕಿದ್ರು. ಹೀಗೆ ನನ್ನ ಮೊಮ್ಮಗ ಕಾಣಿಸ್ತಿಲ್ಲಪ್ಪ, ನಿನಗೇನಾದರೂ ಕಂಡ್ರೆ ಹೇಳು ಅಂತಂದರು. ಅದಕ್ಕೆ ಆಫೀಸ್ ಮುಗಿಸ್ಕೊಂಡು ಬರ್ತಾ ಹಾಗೆ ಹುಡ್ಕೊಂಡು ಬಂದೆ. ಎಲ್ಲೂ ಎದ್ದು ಸಿಗಲಿಲ್ಲ. ಅಜ್ಜಿಗೆ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ. ಪಾಪ ನೊಂದು ಜೀವ ಅಲ್ವಾ. ನೀನ್ ಬೇರೆಯವ್ರ ಜೀವನದಲ್ಲಿ ತೋರ್ಸೋ ಕಾಳಜಿನ ನಿನ್ ಮೇಲೆ, ನಿನ್ ಕೆಲ್ಸದ ಮೇಲೆ ತೋರ್ಸಿದ್ದಿದ್ರೆ ನೀನ್ ಇಷ್ಟೊತ್ತಿಗೆ ಎಲ್ಲೋ ಹೋಗಿರ್ತಿದ್ದೆ. ಹೋಗಿ ಹೋಗಿ ಇವಳು ಕೈಲಿ ತಗ್ಲಾಕಣ್ಣಲ್ಲ, ನನಗೆ ಬುದ್ಧಿ ಇಲ್ಲ. ಮನ್ಸಲ್ಲೇ ಗೊಣಗ್ಬೇಡ. ಮೊದಲು ನಿನ್ ತಟ್ಟೆನಲ್ಲಿ ಬಿದ್ದಿರೋ ಹೆಗ್ಣನ ತೆಗ್ದಾಕೋದ್ರ ಬಗ್ಗೆ ಯೋಚನೆ ಮಾಡು. ಬೇರೆಯವ್ರ ತಟ್ಟೆನಲ್ಲಿ ಬಿದ್ದಿರೋ ನೊಣಕ್ ಕೈ ಹಾಕ್ಬೇಡ. 7 ತಟ್ಟೆಲಿ ದೊಡ್ಡ ಹಂದಿನೇ ಬಿದ್ದಿದೆ, ನನಗೆ ಹೇಳ್ತಾಳೆ.